ಒನ್ ಆಫ್ ದ ಫೈನೆಸ್ಟ್ ಟ್ರೈಲರ್ ಕಟ್ ಅಂತಾನೆ ಹೇಳ್ಬೋದು. ಇದು ಕೇವಲ ಸಿನಿಮಾ ಅಲ್ಲ, ಇದೊಂದು ಶಕ್ತಿ. ಒಂದು ರಾ ವಿಜುವಲ್ಸ್ ಇಂದ ಟ್ರೈಲರ್ ಓಪನ್ ಆದಾಗಲೇ ಫಿದಾ ಆಗೋದೆ. ರಿಷಬ್ ಶೆಟ್ಟಿ ಅವರು ಒಂದು ಮಿಸ್ಟಿಕಲ್ ವರ್ಲ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ನಾವು ಪ್ರೀವಿಯಸ್ ಕಾಂತಾರ ಸಿನಿಮಾದಲ್ಲಿ ಒಂದು ಫೋಲ್ಕ್ಲೋರ್ ಸೆಟಪ್ ನ ನೋಡಿದ್ವಿ, ಬಟ್ ಚಾಪ್ಟರ್ 1 ಅಲ್ಲಿ ಅದರ ಒಂದು ಒರಿಜಿನ್ಸ್ ಮತ್ತೆ ಒಂದು ಸ್ಪಿರಿಚುವಲ್ ರೂಟ್ಸ್ ನ ನಾವು ತುಂಬಾ ಡೀಪ್ ಆಗಿ ನೋಡ್ತೀವಿ. ಕ್ರೇಜಿ ವಿಜುವಲ್ಸ್ ಗುರು, ಅಂದರೆ ಸಿನಿಮಾಟೋಗ್ರಫಿ ಇಸ್ ಬ್ರೆಡ್ ಟೇಕಿಂಗ್. ಏನಕ್ಕೆ ಅಂದರೆ ಪ್ರತಿಯೊಂದು ಫ್ರೇಮ್ಸು ಕೂಡ ಒಂದು ಪೇಂಟಿಂಗ್ ಥರನೇ ಕಾಣುತ್ತೆ, ರಿಚ್ ಇನ್ ಡೀಟೇಲ್ಸ್ ಆ್ಯಂಡ್ ಎಮೋಷನ್ಸ್. ಅಫ್ಕೋರ್ಸ್ ಒಂಬಾಳೆ ಫಿಲಮ್ಸ್ ಅವರು ತುಂಬ ಚೆನ್ನಾಗೇ ಸ್ಪೆಂಡ್ ಮಾಡಿದ್ದಾರೆ. ಆ್ಯಂಡ್ ಸೌಂಡ್ ಡಿಸೈನಿಂಗ್ ತುಂಬ ಚೆನ್ನಾಗೇ ಮಾಡಿದ್ದಾರೆ. ನಿಜವಾಗ್ಲೂ ಅಜನೀಶ್ ಲೋಕನಾಥ್ ಅವರು ಡಿಸಪಾಯಿಂಟ್ ಮಾಡಿಲ್ಲ. ಇನ್ನು ರಿಷಬ್ ಶೆಟ್ಟಿ ಅ ಮ್ಯಾನ್ ಹಿಮ್ಸೆಲ್ಫ್, ಅಂದರೆ ಅವರ ಲುಕ್ಸ್ ಏನಿದೆ ತುಂಬ ರೂಟೆಡ್ ಆಗಿದೆ. ಅವರೊಂದು ಇಂಟೆನ್ಸ್ ಪರ್ಫಾರ್ಮೆನ್ಸು ಬಿಯಾಂಡ್ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಇನ್ನು ಟ್ರೈಲರಲ್ಲಿ ಜಾಸ್ತಿ ಏನು ರಿವೀಲ್ ಮಾಡಿಲ್ಲ, ಅಂದರೆ ಒಂದು ಆ ಡಿವೈನ್ ಟ್ರೆಡಿಷನಿನ ಒಂದು ಬ್ಯಾಕ್ ಸ್ಟೋರಿನ ನೋಡ್ತೀರಾ. ಇನ್ನು ಕಾಂತಾರ ಯೂನಿವರ್ಸಲ್ಲಿ ನೋಡೋದು ತುಂಬಾ ಇದೆ. ಸೊ ಆರ್ ಯು ರೆಡಿ ಫಾರ್ ಅನದರ್ ಮಾಸ್ಟರ್ ಪೀಸ್? ಸೊ ಈ ಸಿನಿಮಾ ನನ್ನ ಪ್ರಕಾರ 1000 crores ಕ್ಲಬ್ ಸೇರುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಗ್ನಗ್ತಾ ಇರಿ.